Hello everyone, welcome to the science class. ಹೇಗಿದ್ದೀರಾ ಎಲ್ಲರೂ? So we are in the part 3 of the chapter acids, bases and salts. Okay, this is the chapter 2 in your SSLC science syllabus. Okay, in the previous classes we have learnt different concepts like introduction to the chapter and types of indicators in the first part, chemical properties annu nodidvi, physical properties of acids and bases annu nodidvi. And second part ಅಲ್ಲಿ ರಿಮೈನಿಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅನ್ನು ಕೂಡ ನಾವು ನೋಡಿದ್ವಿ. ಓಕೆ, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೊಂದಿಗೆ ಪಾರ್ಟ್ 3 ಅನ್ನ ಸ್ಟಾರ್ಟ್ ಮಾಡೋಣ. ನಾನು ರೆಡಿ ಆಗಿದ್ದೀನಿ, ನೀವು ರೆಡಿ ಇದ್ದೀರಲ್ವಾ? ಓಕೆ, ಎಸ್, ವೆರಿ ಗುಡ್. ಲೆಟ್ ಅಸ್ ಸ್ಟಾರ್ಟ್ ದಿಸ್ ಸೆಷನ್. ಓಕೆ, ದ ಕಾನ್ಸೆಪ್ಟ್ ಆಫ್ ಟುಡೇಸ್ ಸೆಷನ್ ಈಸ್ ವಾಟ್ ಡು ಆಲ್ ಆಸಿಡ್ಸ್ ಹ್ಯಾವ್ ಇನ್ ಕಾಮನ್. ಸಾಕಷ್ಟು ಆಸಿಡ್ಸ್ ಅನ್ನು ನೋಡ್ತೀವಿ, ಲೈಕ್ H2SO4 ಆಗಿರ್ಬೋದು, HCl ಆಗಿರ್ಬೋದು, HNO3 ಆಗಿರಬಹುದು. ಇವೆಲ್ಲವೂ ಕೂಡ ಆಸಿಡ್ಸ್. ಅದರಲ್ಲಿ ಕೆಲವು ಸ್ಟ್ರಾಂಗ್ ಆಸಿಡ್ಸ್ ಇದೆ, ಕೆಲವು ವೀಕ್ ಆಸಿಡ್ಸ್ ಇದೆ, ಕೆಲವು ನ್ಯಾಚುರಲಿ ಅಕ್ಕರಿಂಗ್ ಆಸಿಡ್ಸ್ ಇದೆ, ಹೌದಲ್ವಾ? ಸೊ ಎಲ್ಲ ಆಸಿಡ್ಗಳಲ್ಲೂ ಅದು ನ್ಯಾಚುರಲ್ ಆಗಿರ್ಬೋದು, ವೀಕ್ ಆಗಿರ್ಬೋದು, ಸ್ಟ್ರಾಂಗ್ ಆಸಿಡ್ ಆಗಿರಬಹುದು, ಅವೆಲ್ಲದರಲ್ಲೂ ಕಾಮನ್ ಆಗಿ ಏನಿದೆ ಅನ್ನೋದನ್ನ ನಾವು ವಿತ್ ಎಕ್ಸ್ಪೆರಿಮೆಂಟ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಒಂದು ಕನ್ಕ್ಲೂಷನ್ ಇದೆ ಇಲ್ಲಿ, ಏನು ಅಂತಂದ್ರೆ hydrogen is common to all the acids. What is common? What do all acids have in common? Hydrogen is common to all acids. ಎಲ್ಲ ಆಸಿಡ್ಗಳಲ್ಲಿ ಕಾಮನ್ ಆಗಿ ಏನಿದೆ ಅಂತಂದ್ರೆ ಹೈಡ್ರೋಜನ್ ಇದೆ ಅಂತ ಹೇಳ್ಬಿಟ್ವಿ ನಾವು. ಅದರ ಅರ್ಥ ಏನು ಅಂತಂದ್ರೆ ಅಲ್ಲ, ಹೈಡ್ರೋಜನ್ ಇದೆ ಎಲ್ಲ ಆಸಿಡ್ಗಳಲ್ಲಿ. ವೆನೆವರ್ ಸಮ್ ವಾಟರ್ ತಗೊಂಡು ಅದಕ್ಕೆ ಡ್ರಾಪ್ ಬೈ ಡ್ರಾಪ್ ಆಸಿಡ್ ಅನ್ನ ಆಡ್ ಮಾಡ್ತಾ ಹೋದ ಹಾಗೆಲ್ಲ ಆಸಿಡ್ H+ ಅಯಾನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ವೆನೆವರ್ ವಾಟರ್ ಇಸ್ ಆಡೆಡ್, ಆಸಿಡ್ ಇಸ್ ಆಡೆಡ್ ಟು ದಿ ವಾಟರ್, ಇಟ್ ಪ್ರೊಡ್ಯೂಸಸ್ H+ ಅಯಾನ್ಸ್. ಅದರೊಳಗಡೆ ಏನು ಪ್ರೊಡ್ಯೂಸ್ ಮಾಡುತ್ತೆ? H+ ಅಯಾನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ H+ ಅಯಾನ್ ಏನಿದೆಲ್ಲ, ದಟ್ H+ ಅಯಾನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಸಿಡಿಕ್ ಪ್ರಾಪರ್ಟಿ ಆಫ್ ದಿ ಆಸಿಡ್. ಒಂದು ಆಸಿಡ್ ಅದರ ಗುಣವನ್ನು ಹೊಂದಿದೆ ಅಂದರೆ ಅದರಲ್ಲಿರುವ H+ ಅಯಾನ್ಗಳಿಂದ ಅದಕ್ಕೆ ಆ ಗುಣ ಬಂದಿದೆ. ಓಕೆ, ಬಟ್ ಒನ್ ಥಿಂಗ್ ಈಸ್ ಟ್ರೂ, H+ ಇದೆ ಅಂದ ತಕ್ಷಣ ಅದು ಆಸಿಡ್ ಅಲ್ಲ. ಆಲ್ ಕಾಂಪೌಂಡ್ಸ್ ಕಂಟೈನಿಂಗ್ ಹೈಡ್ರೋಜನ್ ಆರ್ ನಾಟ್ ಅಸಿಡಿಕ್. ಅದನ್ನು ನಾವೀಗ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ಅದು ನೆನಪಿರಲಿ ನಿಮಗೆ. H+ ಇದೆ ಅಂದರೆ ಆಸಿಡ್, ಬಟ್ H+ ಇದೆ ಅನ್ನೋ ಕಾರಣಕ್ಕೆ ಯಾವುದಾದ್ರಲ್ಲಿ H+ ಇದೆ ಅದೆಲ್ಲವೂ ಕೂಡ ಆ ಎಲ್ಲ ಕಾಂಪೌಂಡ್ಗಳು ಆಸಿಡ್ ಆಗಕ್ಕೆ ಚಾನ್ಸಸ್ ಇಲ್ಲ. ಅದನ್ನು ವಿತ್ ಎಕ್ಸ್ಪೆರಿಮೆಂಟ್ ಒಂದು ಆಕ್ಟಿವಿಟಿ ಮೂಲಕ ಇಲ್ಲಿ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ. ಈವನ್ ಈ ಡಯಾಗ್ರಾಮ್ ಅನ್ನ ಕಂಪಲ್ಸರಿ ಈ ಚಾಪ್ಟರ್ ಇಂದ KSEAB ಕಡೆಯಿಂದನೇ ಅದು ಪ್ರಿಸ್ಕ್ರೈಬ್ ಆಗಿದೆ, ಇದನ್ನ ಎಕ್ಸಾಮಿಗೆ ಕೇಳಬೇಕು ಅಂತ. ಸೊ ಸಾಕಷ್ಟು ಬಾರಿ ಇದು ರಿಪೀಟ್ ಆಗಿದೆ ಕೂಡ. ಓಕೆ, ಸೊ ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಆದಮೇಲೆ ಈ ಡಯಾಗ್ರಾಮ್ಗೆ ಏನಂತಾರೆ, ಯಾವ ರೀತಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಒಂದು ಆಕ್ಟಿವಿಟಿ ಇದೆ, ಆಕ್ಟಿವಿಟಿ 2.7 ಇನ್ ಯುವರ್ ಸಿಲೆಬಸ್. ಓಕೆ, ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ಬೀಕರನ್ನು ತಗೋಬೇಕು. ಆ ಬೀಕರನ್ನು ತಗೊಂಡು ಅದರೊಳಗಡೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಪೋರ್ ಮಾಡಬೇಕು. ಪೋರ್ ಸಮ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್ ಇನ್ ದಿ ಬೀಕರ್. ಓಕೆ, ಆ್ಯಂಡ್ ಏನು ಮಾಡಬೇಕು, ಅದರೊಳಗಡೆ ಒಂದು ರಬ್ಬರ್ ಕಾರ್ಕನ್ನು ಇಟ್ಟು ಅದಕ್ಕೆ ಒಂದು ಐರನ್ ನೇಲ್ಸನ್ನು ಫಿಕ್ಸ್ ಮಾಡಬೇಕು. ಆ ಐರನ್ ನೇಲ್ಗಳನ್ನು ನಾವು ಒಂದು ಸರ್ಕ್ಯೂಟ್ ಬಿಲ್ಡ್ ಮಾಡಬೇಕು. ಸೊ ಅಲ್ಲಿಂದ ಒಂದು ವೈರನ್ನು ತಗೊಂಡು 6 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ನೆಗೆಟಿವ್ ಟರ್ಮಿನಲ್ಗೊಂದು, ಪಾಸಿಟಿವ್ ಟರ್ಮಿನಲ್ಗೊಂದು. ಸೊ ಇನ್ನೊಂದು ಐರನ್ ನೇಲನ್ನು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದರೆ ಒಂದನ್ನು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ವಿ. ಅದರಲ್ಲಿ ಒಂದು ಬಲ್ಬನ್ನು ಫಿಕ್ಸ್ ಮಾಡ್ತೀವಿ ಸರ್ಕ್ಯೂಟಲ್ಲಿ, ಮತ್ತು ಸ್ವಿಚ್ಚನ್ನು ಎಲ್ಲವನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಚಾಪ್ಟರ್ ತಿಳ್ಕೊಂಡಿದ್ದೀರಿ ನೀವು, ಸೀರೀಸು ಪ್ಯಾರಲ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಸೀರೀಸಲ್ಲಿ ಎಲ್ಲವನ್ನು ಕೂಡ ನಾವು ಕನೆಕ್ಟ್ ಮಾಡ್ತೀವಿ. ಓಕೆ, ಹೀಗೆ ಕನೆಕ್ಟ್ ಮಾಡಿದ ತಕ್ಷಣವೇ ನಾವು ಈ ಸ್ವಿಚ್ಚನ್ನು ಆನ್ ಮಾಡ್ತೀವಿ. ಸ್ವಿಚ್ಚನ್ನು ಆನ್ ಮಾಡಿದಾಗ ಬಲ್ಬು ಗ್ಲೋ ಆಗುತ್ತಾ ಇಲ್ಲ ಅನ್ನೋದೇ ಎಕ್ಸ್ಪೆರಿಮೆಂಟ್. ಓಕೆ, ಆ ಗ್ಲೋ ಆದರೆ ಹೇಗೆ ಆಯಿತು, ಯಾಕೆ ಆಯಿತು ಅನ್ನೋದನ್ನು ನಾವು ಇಲ್ಲಿ ಅನಲೈಸ್ ಮಾಡ್ತಾ ಹೋಗಬೇಕು. ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಲ್ಲಿ ಏನಿದೆ, ಈ ಥರ ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಬೇಕು. ಅಲ್ಲಿ ಈ HCl ಸೊಲ್ಯೂಷನ್ ಇದೆಲ್ಲ, ಆ HCl ಸೊಲ್ಯೂಷನ್ ಜಾಗದಲ್ಲಿ ಬೇರೆ ಬೇರೆ ಸೊಲ್ಯೂಷನ್ ಅನ್ನು ಹಾಕ್ತಾ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬೇಕು. ಈ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ನಾವು HCl ಅನ್ನ ಆಡ್ ಮಾಡಿದಾಗ ಬಲ್ಬ್ ಏನಾಗುತ್ತೆ, ಗ್ಲೋ ಆಗುತ್ತೆ. ಅಂದ್ರೆ ಬಲ್ಬು ಹತ್ಕೊಳ್ಳುತ್ತೆ, ಬೆಳಕನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನೋಡಿ, ಕನೆಕ್ಷನ್ ಏನೂ ಇಲ್ಲ. ಬ್ಯಾಟ್ರಿಯಿಂದ ಯೂಶಲಿ ಕಂಟಿನ್ಯೂಸ್ ವೈರ್ ಇತ್ತು ಅಂತಂದ್ರೆ ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿಬಿಟ್ಟು ಚಾರ್ಜಸ್ ಫ್ಲೋ ಆಗಿಬಿಟ್ಟು ಏನಾಗುತ್ತೆ, ಸ್ವಿಚ್ ಆನ್ ಮಾಡಿರ್ತೀವಿ, ಬಲ್ಬ್ ಗ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ.
ಬಟ್ ಇಲ್ಲಿ ಐರನ್ ನೇಲ್ಸ್ ಇದೆ, ಐರನ್ ನೇಲ್ ಗುಡ್ ಕಂಡಕ್ಟರು, ಈ ಕಾಪರ್ ವೈರ್ ಕೂಡ ಗುಡ್ ಕಂಡಕ್ಟರು. ಅದರ ಎರಡರ ಮಧ್ಯದಲ್ಲಿ ರಬ್ಬರ್ ಕಾರ್ಕ್ ಇದೆ, ರಬ್ಬರ್ ಕಾರ್ಕ್ ಇಸ್ ನಾಟ್ ಎ ಗುಡ್ ಕಂಡಕ್ಟರ್, ಇಟ್ ಇಸ್ ಅ ಇನ್ಸುಲೇಟರ್. ಹಾಗಾದ್ರೆ ಇನ್ಸುಲೇಟರ್ ಇದ್ರೂ ಕೂಡ ಇಲ್ಲಿ ಬಲ್ಬ್ ಗ್ಲೋ ಆಗ್ತಿದೆ ಅಂತಂದ್ರೆ ಒಂದು ಟರ್ಮಿನಲ್ ಇಂದ ಇನ್ನೊಂದು ಟರ್ಮಿನಲ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗಿದೆ ಅಂತ. ಸೊ ಇದ್ರ ಮಧ್ಯದಲ್ಲಿ ಇರೋರು ಇನ್ನೊಬ್ರು ಯಾರು ಅಂದ್ರೆ HCl. ಸೊ HCl ನ ಮೂಲಕ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಿದೆ ಅಂತ ಆಯ್ತು. ಸೊ HCl ಒಂದು ಗುಣ ಇದೆ, ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಆಯ್ತು ಈಗ ಅಲ್ವಾ. ಯಾಕಂದ್ರೆ ಈ ಐರನ್ ನೆಲ್ಗಳಿಗೆ ಕನೆಕ್ಷನ್ ಇಲ್ಲ ಡೈರೆಕ್ಟ್ ಆಗಿ, ಯಾರ ಮೂಲಕ ಕನೆಕ್ಷನ್ ಇದೆ? HCl ಮೂಲಕನೇ ಇದೆ. ಓಕೆ, ಸೊ ನಮಗೆ ಗೊತ್ತಿದೆ ರಬ್ಬರ್ ಕಾರ್ಕ್ ಒಂದು ಇನ್ಸುಲೇಟರ್ ಅಂತ, ಹಾಗಾಗಿ ವಿ ಕ್ಯಾನ್ ಈಸಿಲಿ ಸೇ ದಟ್ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಬಟ್ ಮಧ್ಯದಲ್ಲಿರೋದು ಇನ್ಯಾರು? HCl ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಿದಕ್ಕೇನೆ ಒಂದು ಟರ್ಮಿನಲ್ ಇನ್ನೊಂದು ಟರ್ಮಿನಲ್ಗೆ ಚಾರ್ಜಸ್ ಪಾಸ್ ಆಯಿತು, ಸೊ ದಟ್ ಬಲ್ಬ್ ಗ್ಲೋ ಆಯಿತು. ಸೊ ಅವಾಗ ಹೇಳ್ಬೋದು ನಾವು ಇಲ್ಲಿ HCl ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿದೆ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಬೇಕಂದ್ರೆ ಅದರೊಳಗಡೆ ಅಯಾನ್ಸ್ ಇರಬೇಕು. ಅಯಾನ್ ಯಾವುದು ಇಲ್ಲಿ ಅಂದರೆ H+ ಅಯಾನ್. ಓಕೆ, H+ ಅಯಾನ್ ಇದೆ. ಅಂದರೆ ಹೇಗೆ ಬಂತು H+ ಅಯಾನ್ ಅಂದರೆ ವಾಟರ್ಗೆ HCl ಅನ್ನು ಆ್ಯಡ್ ಮಾಡಿದಾಗ ಅದು H+ + Cl- ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಈ H+ ಅಂದರೆ ಇಟ್ ಡಿಸೋಸಿಯೇಟ್ ಆಗುತ್ತೆ. ಈ H+ ಅಯಾನ್ ಸೊಲ್ಯೂಷನ್ ಅಲ್ಲಿ ಇರೋದ್ರಿಂದಾನೇ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಯಿತು ಅಂತ. ಓಕೆ, ಸೊ ಹಾಗಾದ್ರೆ ಬಲ್ಬ್ ಏನಾಯ್ತು? ಗ್ಲೋ ಆಯಿತು ಅಂತ. ಸೊ HClಗೆ ಏನು ರಿಸಲ್ಟ್ ಬಂತು ಅಂತ ನಮಗೆ ಗೊತ್ತಾಯ್ತು. ಏನಾಯ್ತು? HCl ಆ್ಯಡ್ ಮಾಡಿದಾಗ ಬಲ್ಬು ಗ್ಲೋ ಆಯಿತು. ಓಕೆ, ಅದೇ ಜಾಗದಲ್ಲಿ H2SO4 ಹಾಕ್ತೀವಿ ನಾವು. H2SO4 ಅಂದರೆ ಸಲ್ಫ್ಯೂರಿಕ್ ಆಸಿಡ್. ಈ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆ್ಯಡ್ ಮಾಡಿದಾಗಲೂ ಬಲ್ಬ್ ಗ್ಲೋ ಆಯಿತು. ನೆಕ್ಸ್ಟ್ ಅದ್ರ ಬದಲಾಗಿ ನಾವು H2SO4 ಜಾಗದಲ್ಲಿ C6H12O6 ತಗೊಳ್ತೀವಿ, ಅಂದರೆ ಗ್ಲೂಕೋಸ್ ತಗೊಳ್ತೀವಿ. ಗ್ಲೂಕೋಸ್ ತಗೊಂಡು ನೋಡಿದಾಗ ಸ್ವಿಚ್ ಆನ್ ಮಾಡಿದಾಗ ಬಲ್ಬ್ ವಿಲ್ ನಾಟ್ ಗ್ಲೋ, ಬಲ್ಬ್ ಡು ನಾಟ್ ಗ್ಲೋ. ಅದೇ ರೀತಿ ಆಲ್ಕೋಹಾಲ್ ತಗೊಳ್ತೀವಿ C2H5OH, ಸೊ ಸೇಮ್ ಬಲ್ಬ್ ವಿಲ್ ನಾಟ್ ಗ್ಲೋ. ಹಾಗಾದ್ರೆ ಎರಡು ಇನ್ಸ್ಟೆನ್ಸ್ ಅಲ್ಲಿ ಬಲ್ಬ್ ಗ್ಲೋ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ನಾನು ಹೇಳಿದ್ದೀನಿ. ಅದರೊಳಗಡೆ ಏನಿದೆ? H+ ಅಯಾನ್ಸ್ ಇದೆ. ಇಲ್ಲೂ ಗ್ಲೋ ಆಗಿದೆ ಅಂದ್ರೆ ಅದರಲ್ಲಿ ಅಯಾನ್ಸು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಿದೆ. ಇಲ್ಲಿ ಗ್ಲೋ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ H+ ಅಯಾನ್ಸ್ ಇಲ್ಲ ಅಂತ. ದೇರ್ ಆರ್ ನೋ H+ ಅಯಾನ್ಸ್. ಇಲ್ಲೂ ಕೂಡ H+ ಅಯಾನ್ಸ್ ಇಲ್ಲ ಅಂತ. ಆದ್ರೆ ಇಲ್ಲಿ H ಇದೆ ನೋಡಿ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲೂ ಕೂಡ ಹೈಡ್ರೋಜನ್ ಇದೆ. ಆವಾಗಲೇ ಹೇಳಿದೆ ನಾನು, ಎಲ್ಲ ಹೈಡ್ರೋಜನ್ ಅನ್ನು ಹೊಂದಿರುವಂಥ ಎಲ್ಲ ಕಾಂಪೌಂಡ್ಸು ಆಸಿಡ್ಸ್ ಆಗಕ್ಕೆ ಚಾನ್ಸಸ್ ಇಲ್ಲ. ಬಟ್ ಇಲ್ಲಿ HCl ಅಲ್ಲೂ H ಇದೆ, H2SO4 H ಇದೆ. ಇದು ಡಿಸೋಸಿಯೇಟ್ ಆಗಿ H+ ಅಯಾನ್ಸ್ ಅನ್ನ ಕ್ರಿಯೇಟ್ ಮಾಡ್ತು ವಾಟರ್ ಅಲ್ಲಿ, ಸೊ ದಟ್ ಅದು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತು. ಸೊ ಎಲ್ಲ ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಕನ್ಕ್ಲೂಷನ್ ಏನು ಅಂದ್ರೆ ಇಲ್ಲಿದೆ ನೋಡಿ, ಆಲ್ ದ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ ನಾಟ್ ಆಸಿಡ್ಸ್. ಹೈಡ್ರೋಜನ್ ಇರುವ ಎಲ್ಲಾ ಕಾಂಪೌಂಡ್ಗಳು ಆಸಿಡ್ಗಳಲ್ಲ. ಅಂಡ್ ಆಸಿಡ್ಸ್ ಡಿಸೋಸಿಯೇಟ್ ಇನ್ ವಾಟರ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಅಯಾನ್ಸ್ ಅಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ವಾಟರ್ನೊಳಗಡೆ ಆಸಿಡ್ಸ್ ಅನ್ನು ಡಿಸೋಸಿಯೇಟ್ ಮಾಡಿದಾಗ ಹೈಡ್ರೋಜನ್ ಅಯಾನ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ, ಜೊತೆಗೆ ಅದು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ವೇರ್ ಆಸ್ ಗ್ಲೂಕೋಸ್ ಅಂಡ್ ಆಲ್ಕೋಹಾಲ್ ಇದೆಲ್ಲ, ದೇ ಆರ್ ನಾಟ್ ಕೆಟಗರೈಸ್ಡ್ ಎಸ್ ಆಸಿಡ್ಸ್. ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ಬಿಟ್ಟಿದ್ದೀನಿ ನಾನು. ಯಾಕೆ? ಅದರಲ್ಲಿ H+ ಅಯಾನ್ಸ್ ಇಲ್ಲ. ವಾಟರ್ಗೆ ಡಿಸೋಸಿಯೇಟ್ ಮಾಡಿದಾಗ, ಅಯೋನೈಸ್ ಮಾಡಿದಾಗ ದೇ ಡು ನಾಟ್ ಪ್ರೊಡ್ಯೂಸ್ ಹೈಡ್ರೋಜನ್ ಅಯಾನ್ಸ್ ಅಂಡ್ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಕಂಡಕ್ಟು ಮಾಡಲ್ಲ, ಅಯಾನ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡಲ್ಲ. ಹಾಗಾಗಿ ಗ್ಲೂಕೋಸ್ ಮತ್ತೆ ಆಲ್ಕೋಹಾಲ್ ಅಲ್ಲಿ ಹೈಡ್ರೋಜನ್ ಇದ್ರೂ ಸಹ ನಾವು ಅದನ್ನ ಆಸಿಡ್ ಅಂತ ಕೆಟಗರೈಸ್ ಮಾಡೋಕೆ ಚಾನ್ಸಸ್ ಇಲ್ಲ. ಸೊ ದೀಸ್ ಆರ್ ದ ಕನ್ಕ್ಲೂಷನ್ಸ್ ದಟ್ ವಿ ಕ್ಯಾನ್ ಡ್ರಾ ಫ್ರಮ್ ಆಕ್ಟಿವಿಟಿ 2.7. ಓಕೆ, ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಅನ್ನ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಆಸ್ ಇಟ್ ಈಸ್ ನೀವು ಡಯಾಗ್ರಾಮ್ ಅನ್ನು ಡ್ರಾ ಮಾಡಿದ್ರೆ ಯು ಮೈಟ್ ಗೆಟ್, ಇಫ್ ದೇ ಆಸ್ಕ್ ಯು ವಿಲ್ ಮೈಟ್ ಗೆಟ್ ಹೌ ಮೆನಿ ಮಾರ್ಕ್ಸ್? 2 ಮಾರ್ಕ್ಸ್ ಫಾರ್ ಶೋರ್. ಓಕೆ, ಸೊ ನಾವು ಕನ್ಕ್ಲೂಷನ್ಸ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಆಸಿಡ್ಗಳನ್ನ ವಾಟರ್ಗೆ ಮಿಕ್ಸ್ ಮಾಡಿದಾಗ ಅದು ಅಯಾನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಅಯಾನ್ ಒಂದೇ ಅಲ್ಲ, ಅಲ್ಲಿ ಹೈಡ್ರೋಜನ್ ಅಯಾನ್ ಅಷ್ಟೇ ಪ್ರೊಡ್ಯೂಸ್ ಮಾಡಲ್ಲ, ಜೊತೆಗೆ ಇನ್ನೊಂದು ಅಯಾನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಹೈಡ್ರೋಜನ್ H+ ಅಂತ ಕರಿತೀವಿ. H+ ಅಂತಂದ್ರೆ ಎಲ್ಲಿ ಪ್ಲಸ್ ಇದೆ ಅದನ್ನ ಕ್ಯಾಟಯಾನ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಆನಯಾನ್ ಕೂಡ ಪ್ರೊಡ್ಯೂಸ್ ಆಗಿರ್ಬೇಕು. ಆನಯಾನ್ ಅಂತಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಒಂದೊಂದು ಆಸಿಡ್ ಅಲ್ಲಿ ಯಾವ ಕ್ಯಾಟಯಾನ್ ಇದೆ, ಯಾವ ಆನಯಾನ್ ಇದೆ ಅನ್ನೋದನ್ನ ನೋಡೋಣ ಅಯಾನ್ಸ್ ಇನ್ ಆಸಿಡ್ಸ್ ಹೆಡಿಂಗ್ ಅಲ್ಲಿ. ಓಕೆ, ಇಲ್ಲಿ ಆಸಿಡ್ ಇದೆ, ಅದರ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಕ್ಯಾಟಯಾನ್ ಮತ್ತೆ ಆನಯಾನ್ ಏನ್ ಇದೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಫಸ್ಟ್ ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಅದಕ್ಕೆ ಫಾರ್ಮುಲಾ HCl. ಇದನ್ನ ವಾಟರ್ಗೆ ಮಿಕ್ಸ್ ಮಾಡಿದಾಗ ಅದು ಕ್ಯಾಟಯಾನ್ ಮತ್ತೆ ಆನಯಾನ್ ಆಗಿ
ಏನಾಗುತ್ತೆ ಡಿಸೋಸಿಯೇಟ್ ಆಗುತ್ತೆ, ಲೈಕ್ H+ ಆಗುತ್ತೆ, ಇನ್ನು ಉಳಿದಿದ್ದು Cl-. Cl- ಇಸ್ ದ anion ಹಿಯರ್. ಅಸ್ಟಿಕ್ ಆಸಿಡ್ ತಗೊಂಡು ವಾಟರ್ಗೆ ಹಾಕಿದಾಗ ಅದು ಡಿಸೋಸಿಯೇಟ್ ಆಗುತ್ತೆ H+ ಮತ್ತೆ CH3COO- ಆಗಿ. ಇಲ್ಲಿ CH3COOH ಇದೆ, ಅಸ್ಟಿಕ್ ಆಸಿಡ್ ಫಾರ್ಮುಲಾ H+ ಮತ್ತೆ CH3COO- ಆಗುತ್ತೆ. ಅಂಡ್ ನೈಟ್ರಿಕ್ ಆಸಿಡ್ ವಿಚ್ ಇಸ್ ಅ ಸ್ಟ್ರಾಂಗ್ ಆಸಿಡ್ ಹ್ಯಾವಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ HNO3, ಕ್ಯಾಟಯನ್ H+ ಇದೆ, anion NO3- ಇದೆ. ನೆಕ್ಸ್ಟ್ ಸಲ್ಫ್ಯೂರಿಕ್ ಆಸಿಡ್ H2SO4, ಕ್ಯಾಟಯನ್ H+ ಇದೆ ಅಂಡ್ anion SO4- ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಟೇಬಲ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಆಸಿಡ್ಗಳಲ್ಲಿ ಕಾಮನ್ ಆಗಿ ಏನಿದೆ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಏನಿದೆ ಕಾಮನ್ ಆಗಿ ನೋಡಿ, ವೆರಿ ಗುಡ್, H+ ಇದೆ, H+ ಇದೆ, H+ ಇದೆ, H+ ಇದೆ. ಕ್ಯಾಟಯನ್ ಇಸ್ ಕಾಮನ್. ಆಲ್ ಆಸಿಡ್ಸ್ ಕಂಟೈನ್ H+ ions in them. So we can easily say all acids contain H+. ಅದು ಕಾಮನ್ ಅಂತ ನಾವು ಈ ಕನ್ಕ್ಲೂಷನ್ಗೆ ಬರ್ಬೋದು ಈ ಎಕ್ಸ್ಪೆರಿಮೆಂಟ್ ಇಂದ, ಜೊತೆಗೆ ಈ ಎಕ್ಸ್ಪ್ಲನೇಷನ್ ಇಂದ. ಸೊ ವಾಟರ್ಗೆ ಆ್ಯಡ್ ಮಾಡಿದಾಗ ಡಿಸೋಸಿಯೇಟ್ ಆಗಿ ಅಯಾನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಆಸಿಡ್ ಅನ್ನ ಎಕ್ಸಾಕ್ಟ್ ಆಗಿ ವಾಟರ್ಗೆ ಹಾಕಿದಾಗ ಏನಾಗುತ್ತೆ ಅಲ್ಲಿ? ಅಯಾನ್ಸ್ ಡಿಸೋಸಿಯೇಟ್ ಆಗೋದಷ್ಟೇ ಅಲ್ಲ, ಮತ್ತೊಂದು ಬದಲಾವಣೆ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು, ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಆಸಿಡ್ಸ್ ಇನ್ ವಾಟರ್ ಹೆಡ್ಡಿಂಗ್ ಅಲ್ಲಿ. ಸೊ ಆಸಿಡ್ಗಳನ್ನ ವಾಟರ್ಗೆ ಆ್ಯಡ್ ಮಾಡಿದಾಗ H+ ಅಯಾನ್ ಆಗಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಆಸಿಡ್ಸ್ ಗಿವ್ H+ ಅಯಾನ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಈ H+ ಅಯಾನ್ಸ್ ಇದೆಲ್ಲ, ಅವು ಎಕ್ಸಿಸ್ಟ್ ಅಲೋ, ದೇ ಕೆನಾಟ್ ಎಕ್ಸಿಸ್ಟ್ ಅಲೋ, ಅವು ಅಲೋನ್ ಆಗಿರೋದಿಲ್ಲ. ಓಕೆ, ಸೊ ವೆನೆವರ್ ದೇ ಆರ್ ಆಡೆಡ್, ಫಾರ್ ಎಕ್ಸಾಂಪಲ್ ನೋಡಿ, H+ ಅಯಾನ್ ಇದೆ, ಇದು ಎಲ್ಲಿ ಪ್ರೊಡ್ಯೂಸ್ ಆಗಿದೆ? ವಾಟರ್ ಒಳಗಡೆ ಪ್ರೊಡ್ಯೂಸ್ ಆಗಿದೆ. ಬಟ್ ಇದು ಯಾವಾಗಲೂ ಅಲೋನ್ ಆಗಿರಲ್ಲ, ಇದು ವಾಟರ್ ಮಾಲಿಕ್ಯೂಲ್ ಜೊತೆಗೆ ಕಂಬೈನ್ ಆಗಿಬಿಟ್ಟು H3O+ ಅಯಾನ್ ಆಗಿ ಪರಿವರ್ತನೆ ಆಗುತ್ತೆ. ಈ H3O+ ಇದೆಲ್ಲ, ಇದನ್ನು ನಾವು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. We call this as hydronium ion. Okay, so with the water molecule and form H3O+ ion. Therefore, in presence of water, all acids give H+ ions. ಅಥವಾ ಇನ್ನೊಂದು ರೀತಿ ಹೇಳ್ಬೋದು, H3O+ ions ಕೊಡುತ್ತೆ ಅಂತಲೂ ಕೂಡ ನಾವು ಹೇಳಬಹುದು. ಅದಾಯ್ತಲ್ಲ ನಿಮಗೆ? ಸೊ ಈಗ ಇದೇ HCl ಅನ್ನು ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಈ ಎಕ್ಸ್ಪ್ಲನೇಷನ್ ಬೇಸ್ ಮೇಲೆ ನಾವು ಹೇಳ್ತಾ ಹೋಗೋಣ. Right? So example is that is activity 2.9. When hydrochloric acid, that is HCl dissolved in water, as we know that it dissociate into H+ ions and it will form H3O+ ion because it doesn't exist alone, and also Cl- ion. ಅದನ್ನ ಒಂದು ಈಕ್ವೇಷನ್ ರೂಪದಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು? See, when HCl reacts with water or dissociate into water, it form H+ plus Cl-. H+ ion do not exist alone. ಅದಕ್ಕೆ ನಾವು ಈ ರೀತಿನೂ ಬರೀಬೋದಲ್ಲ, ಏನು? HCl reacts with or dissociate into water to form H3O+ plus Cl-. ಓಕೆ, ಸೊ ಇವೆರಡನ್ನು ನಾವು ಹೇಳ್ಬೋದು. ಆಕ್ಟಿವಿಟಿ 2.9 ಇಂದ ನಮಗೆ ಗೊತ್ತಾಗೋದೇನೆಂದ್ರೆ H3 ಹೈಡ್ರೋನಿಯಂ ಅಯಾನ್ ಫಾರ್ಮೇಷನ್ ಗೊತ್ತಾಗುತ್ತೆ. So far we have discussed what happens when an acid is added to water. But bases ಅನ್ನ ಬಿಟ್ಬಿಟ್ವಿ ನಾವು, bases ಬೇಜಾರಾಗುತ್ತೆ. So that let's switch into the bases. What happens when bases are added to the water? Here is the answer. When bases added to the water, on dissolving in water, they generate hydroxide ions, that is OH- ions in water. Okay, so ಅಂದ್ರೆ ಅವೇನು ಆಸಿಡ್ಸ್ H+ ಅಯಾನ್ ಅನ್ನು ಬಿಡುಗಡೆ ಮಾಡ್ತಿತ್ತಲ್ಲ, ಬೇಸಸ್ ವಾಟರ್ ಜೊತೆಗೆ ಆಡ್ ಮಾಡಿದಾಗ ಏನನ್ನ ಫಾರ್ಮ್ ಮಾಡುತ್ತೆ? OH- ಅಯಾನ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಯಾವಾಗ ಅದು ಅದರೊಳಗಡೆ ಸಾಲ್ವಬಲ್ ಆಗಿ ಕರಗಿ. ಓಕೆ, ಸೊ ಯಾವ ಬೇಸಸ್ ವಾಟರ್ ಅಲ್ಲಿ ಸಾಲ್ವಬಲ್ ಆಗ್ತವೋ ಅದನ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. We call it as alkalis. What are alkalis? Alkalis are the bases which are soluble in water. Most of the bases are soluble in water and some bases are insoluble in water. ಅದಕ್ಕೆ ನಾವು ಆಲ್ಕಲೀಸ್ ಅಂತ ಕರೆಯಲ್ಲ. ಯಾವುದು ನೀರಿನಲ್ಲಿ ಕರಗತ್ತೆ, ನೀರಿನಲ್ಲಿ ಸಾಲ್ವಬಲ್ ಇದೆ, ಅದನ್ನು ನಾವು ಆಲ್ಕಲೀಸ್ ಅಂತ ಕರಿತೀವಿ. ಓಕೆ, ಈ ಆಲ್ಕಲಿನ ರೆಪ್ರೆಸೆಂಟ್ ಮಾಡುವಂತಹ ಅಥವಾ
ಹೇಗೆ ಸಾಲ್ಯುಬಿಲಿಟಿ ಇದೆ ಬೇಸಸ್ ವಾಟರ್ ಅಲ್ಲಿ ಅಂತ ನೋಡೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಬೇಸಸ್ ಇನ್ ವಾಟರ್. ಇಲ್ಲಿ ಬೇಸಸ್ ಬೇರೆ ಬೇರೆ ಬೇಸಸ್ ಅನ್ನು ತಗೊಳ್ಳೋಣ. ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ಡ್ ಇನ್ ವಾಟರ್ ಇಟ್ ಡಿಸೋಸಿಯೇಟ್ ಇಂಟು Na+ ಅಂಡ್ OH- ions. ಇಲ್ಲಿ ಬೇಸ್ ಯಾವ್ದು ತಗೊಂಡಿದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀವಿ, ದಟ್ ಈಸ್ NaOH. ಓಕೆ, ಇದನ್ನ ಎದ್ರಲ್ಲಿ ಡಿಸೋಸಿಯೇಟ್ ಮಾಡ್ತಿದ್ದೀವಿ ನಾವು? ವಾಟರ್ ಅಲ್ಲಿ, ದಟ್ ಈಸ್ H2O. ಏನ್ ಫಾರ್ಮ್ ಆಗುತ್ತೆ ಆಗಲೇ ಹೇಳಿದೆ ನಾನು? Na+ OH- ion ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದೆನ್ ಇನ್ನೊಂದು ಬೇಸ್ ತಗೊಳ್ಳೋಣ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ KOH. ಅದನ್ನು ಕೂಡ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ K+ OH- ion ಫಾರ್ಮೇಶನ್ ಆಗುತ್ತೆ. ಇನ್ನೊಂದು ಬೇಸ್ ತಗೊಳ್ಳೋಣ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgOH twice. When dissolved in water ಏನಾಗುತ್ತೆ? Mg2+2OH-. ಓಕೆ, ಸೊ ಇಲ್ಲಿ ಕಾಮನ್ ಆಗಿ ನಮಗೆ ಬೇಸಸ್ ಅಲ್ಲಿ ಏನಿದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. ಈ ಮೂರು ರಿಯಾಕ್ಷನ್ ನೋಡಿ, ಈ ಮೂರು ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿ, ಆ ಪ್ರಾಡಕ್ಟ್ ಅಲ್ಲಿ ಒಂದು ಕಾಮನ್ ಥಿಂಗ್ ಇದೆ. ಏನು ಕಾಮನ್ ಥಿಂಗ್ ಇದೆ ನೀವು ನೋಡಿ, ಅಬ್ಸರ್ವ್ ಮಾಡಿ, ಪಾಸ್ ಮಾಡಿ ನೋಡಿ, ನನಗೆ ಹೇಳಿ, ಅಥವಾ ನೀವು ರಿಮೆಂಬರ್ ಮಾಡ್ಕೊಳ್ಳಿ ಏನಿದೆ ಅಂತ. ವೆರಿ ಗುಡ್, ಯು ಗೆಸ್ಡ್ ಇಟ್ ರೈಟ್. ಇಲ್ಲಿ OH- ಇದೆ, ಇಲ್ಲೂ OH- ಇದೆ, ಇಲ್ಲೂ OH- ಇದೆ. ಸೊ ಇಲ್ಲಿ ಕಾಮನ್ ಆಗಿ ಏನು ತಗೊಂಡಿದ್ದೀವಿ? ಬೇಸಸ್ ತಗೊಂಡಿದ್ದೀವಿ, ಬೇರೆ ಬೇರೆ ಬೇಸಸ್, ಬಟ್ ಕಾಮನ್ ಅಂದ್ರೆ ಎಲ್ಲವೂ ಬೇಸಸ್. ಎಲ್ಲ ಬೇಸಸ್ಗಳನ್ನ ತಗೊಂಡು ವಾಟರ್ ಡಿಸಾಲ್ವ್ ಮಾಡಿದಾಗ ಕಾಮನ್ ಆಗಿ OH- ion ಕೊಡ್ತಿದೆ ಅಂದ್ರೆ ಆಲ್ ಬೇಸಸ್ ಕಂಟೈನ್ OH- ions ಇನ್ ದೆಮ್. ಹಾಗಾದ್ರೆ ವಾಟ್ ಈಸ್ ಕಾಮನ್ ಇನ್ ಬೇಸ್? OH- ion is common in bases. So ಇದರಿಂದ ನಮಗೆ ಕನ್ಕ್ಲೂಷನ್ ಸಿಕ್ಬಿಡ್ತು. What is common in acids? H+, hydrogen is common. What is common in bases? OH- is common in bases. Right? ಇಷ್ಟು ನಮಗೆ ಬೇಸಸ್ ಇನ್ ವಾಟರ್ ಆಯ್ತು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಸ್ವಿಚ್ ಆಗೋಣ. ದಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಅಂಡ್ ವಾಟರ್ ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಆಸ್ H ಇದೆ ಅಂತಂದ್ರೆ ಇದು ಆಸಿಡ್ ಅಂತ. ಓಕೆ, ನೆಕ್ಸ್ಟ್ OH ಇದೆ ಅಂದ್ರೆ ಇದು ಬೇಸ್ ಅಂತ. MOH ಅಂದ್ರೆ ಬೇಸ್, HX ಅಂದ್ರೆ ಆಸಿಡ್. ಹಾಗಾದ್ರೆ ಹೆಚ್ಚು ರಿಯಾಕ್ಟ್ ಆಗಲ್ಲ, OH ರಿಯಾಕ್ಟ್ ಆಗಲ್ಲ. ಓಕೆ, ಹೆಚ್ಚು OH ಅನ್ನ ಬಿಟ್ಟು ಉಳಿದಂತ ಪಾರ್ಟ್ ರಿಯಾಕ್ಟ್ ಆಗುತ್ತೆ. ಆಸಿಡ್ ನಲ್ಲಿ X ರಿಯಾಕ್ಟ್ ಆಗಿದೆ ಅಲ್ವಾ, ಸೊ ದಿಸ್ ಇಸ್ ರಿಮೈನಿಂಗ್ ಪಾರ್ಟ್ ಅದರ್ ದನ್ H. ನೆಕ್ಸ್ಟ್ ಬೇಸ್ ಅಲ್ಲಿ OH ಬಿಟ್ಟು ಉಳಿದಂತ ಪಾರ್ಟ್ ಆಸಿಡ್ ಜೊತೆಗೆ, ಆಸಿಡ್ ನ ಉಳಿದಂತ ಪಾರ್ಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಅವಾಗ ನೋಡಿ MX ಇಲ್ಲಿ ಬಂದಿದೆ, ಅಂಡ್ ಹೆಚ್ಚು ಮತ್ತೆ OH ರಿಯಾಕ್ಟ್ ಆಗ್ಬಿಟ್ಟು ವಾಟರ್ ಬರುತ್ತೆ. ಸೊ ಈ MX ಏನಿದೆಲ್ಲ ದಿಸ್ ಇಸ್ ಸಾಲ್ಟ್, ಅಂಡ್ HOH ಅಂದ್ರೆ H2O, ಎರಡು H ಇದೆ H2 ಅಂಡ್ ಒಂದು O ಇದೆ H2O, ಸೊ ದಟ್ ದಿಸ್ ಇಸ್ ವಾಟರ್. ಯಾವಾಗಲೂ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಈ ರೀತಿ ಮಾಡಬೇಕು, ಹೆಚ್ಚು ಮತ್ತೆ OH ಅನ್ನು ಬಿಟ್ಟು ಉಳಿದಂಥದನ್ನ ಜೊತೆಗೆ ಬರೀಬೇಕಷ್ಟೇ. ಓಕೆ, ಸೊ H+ and OH- ions in solution gives rise to water, which is a liquid state. So this is what happens when an acid reacts with base, and this is what we call neutralization reaction. ಓಕೆ, ಸೊ ಇದು ನಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದ್ವಿ. ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನು ಅಂದರೆ ಅದಕ್ಕೊಂದು ಮುಂಚೆ ಇನ್ನೊಂದು ಸರಿ ನಾವು ಲಾಸ್ಟ್ ಏನು ಕಲಿತು ಅಂತ ರಿಯಲೈಸ್ ಮಾಡ್ಕೊಳ್ಳೋಣ. ಏನಂದರೆ ಬೇಸಸ್ನ ವಾಟರ್ಗೆ ಆ್ಯಡ್ ಮಾಡಿದ್ವಿ, ಜೊತೆಗೆ ಆ್ಯಸಿಡ್ಸನ್ನು ಕೂಡ ವಾಟರ್ ಜೊತೆಗೆ ಆ್ಯಡ್ ಮಾಡಿದ್ವಿ. ಸೊ ಆ್ಯಸಿಡ್ ಮತ್ತು ಬೇಸ್, ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟ್ ಟ್ಯೂಬ್ ಇದೆ, ಆ ಟೆಸ್ಟ್ ಟ್ಯೂಬ್ ಒಳಗಡೆ ವಾಟರ್ ತೊಗೊಂಡಿದ್ದೀವಿ, ವಾಟರ್ಗೆ ಆ್ಯಸಿಡನ್ನು ಆ್ಯಡ್ ಮಾಡ್ತಾ ಇದ್ವಿ. ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಡೈಲ್ಯೂಷನ್ ಅಂತ ಕರಿತೀವಿ. ಯಾಕೆ ಡೈಲ್ಯೂಷನ್ ಅಂತ ಕರಿತೀವಿ ಅಂದರೆ ಈ ಆಸಿಡ್ ಅನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋದಂಗೆಲ್ಲ ಸ್ಟ್ರಾಂಗ್ ಆಸಿಡ್ ಅನ್ನ ಅದರ ಸ್ಟ್ರೆಂತ್ ಡೌನ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ವಾಟರ್ ಜೊತೆ ಮಿಕ್ಸ್ ಆದಾಗ ಅದು ವೀಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ನಾವು ಡೈಲ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ವಾಟರ್ಗೆ ಆಸಿಡ್ ಅನ್ನ ಆ್ಯಡ್ ಮಾಡಿದಾಗ ಡೈಲ್ಯೂಷನ್ ಅಂತೀವಿ. ಅಂದ್ರೆ ಆ ಡೈಲ್ಯೂಷನ್ ಇಂದ ಆಸಿಡ್ ಅಲ್ಲಿ ಬೇಸಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಆಸಿಡ್ಸ್ ಆರ್ ಬೇಸಸ್. ಹಾಗಾದ್ರೆ ವಾಟ್ ಈಸ್ ಡೈಲ್ಯೂಷನ್? Dilution is the process of mixing an acid or base with water.
ಆಸಿಡ್ ಮತ್ತೆ ಬೇಸ್ ಅನ್ನ ವಾಟರ್ ಜೊತೆಗೆ ಮಿಕ್ಸ್ ಮಾಡುವಂತ ಒಂದು ಪ್ರಾಸೆಸ್ ಅನ್ನ ನಾವೇನಂತ ಕರಿತೀವಿ, ಡೈಲ್ಯೂಷನ್ ಅಂತ ಕರಿತೀವಿ. ಡೈಲ್ಯೂಷನ್ ಮಾಡಿದಾಗ ಅದರ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಆಸಿಡ್ ಆಗಿರ್ಬೋದು ಬೇಸ್ ಆಗಿರ್ಬೋದು. ಓಕೆ, ಆಸಿಡ್ ಅಥವಾ ಬೇಸ್ ಅಲ್ಲಿ ಅದರ ಸ್ಟ್ರೆಂತೆ ಅದರೊಳಗಡೆ ಇರುವ ಅಯಾನ್ಸ್, ಆಸಿಡ್ ಆಗಿರ್ಬೋದು ಬೇಸ್ ಆಗಿರ್ಬೋದು. ಆಸಿಡ್ಗೆ ಅದಕ್ಕೆ ಅಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ಅದಕ್ಕೆ ಕಾರಣ ಅದರಲ್ಲಿರುವ H+ ಅಯಾನ್ಸ್. ಬೇಸ್ ಅಷ್ಟು ಸ್ಟ್ರೆಂತ್ ಇದೆ ಅಥವಾ ಅದು ಸ್ಟ್ರಾಂಗ್ ಇದೆ ಅಂದ್ರೆ ಅದರಲ್ಲಿರೋ OH- ಅಯಾನ್ಸ್. ಎಷ್ಟು H+ ಅಯಾನ್ಸ್ ಜಾಸ್ತಿ ಇರುತ್ತೋ ಅಷ್ಟು ಅದು ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಎಷ್ಟು OH- ಇರುತ್ತೋ ಜಾಸ್ತಿ ಇರುತ್ತೋ ಅಷ್ಟು ಅದು ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಓಕೆ, ಅದು ಸ್ಟ್ರಾಂಗ್ ಅಂದ್ರೆ ಅದರಲ್ಲಿರೋ H+ ಅಯಾನ್. ಯಾವಾಗ ವಾಟರ್ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ತೀವಿ, H+ ಅಯಾನ್ ಕಾನ್ಸಂಟ್ರೇಷನ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಡೌನ್ ಆಗ್ತಾ ಹೋದ ಹಾಗೆಲ್ಲ ಅದು ವೀಕ್ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ, ಯಾವಾಗ ಬೇಸ್ ಅನ್ನ ವಾಟರ್ ಜೊತೆ ಮಿಕ್ಸ್ ಮಾಡ್ತೀವಿ, ಡೈಲ್ಯೂಟ್ ಮಾಡ್ತೀವಿ, ಅವಾಗ OH- ಅಯಾನ್ ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ಬೇಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ ಅದರ ಸ್ಟ್ರೆಂತ್. ಓಕೆ, ಸೊ ಡೈಲ್ಯೂಷನ್ ರಿಸಲ್ಟ್ಸ್ ಇನ್ ದ ಡಿಕ್ರೀಸ್ ಇನ್ ದಿ ಕನ್ಸಂಟ್ರೇಷನ್ ಆಫ್ ಅಯಾನ್ಸ್. ಇಫ್ ಇಟ್ ಇಸ್ ಅನ್ ಆಸಿಡ್, H3O+ ಅಯಾನ್ ಡಿಕ್ರೀಸ್ ಆಗುತ್ತೆ. ಇಫ್ ಇಟ್ ಇಸ್ ಅ ಬೇಸ್, OH- ಅಯಾನ್ ಡಿಕ್ರೀಸ್ ಆಗುತ್ತೆ ಪರ್ ಯೂನಿಟ್ ವಾಲ್ಯೂಮ್. ಒಂದು ನಿರ್ದಿಷ್ಟ ವಾಲ್ಯೂಮ್ ಅಲ್ಲಿ ಅದು ಆಗ್ತಾ ಹೋಗುತ್ತೆ. ಓಕೆ, ಸೊ ಅಂದ್ರೆ ಯಾವಾಗ ಒಂದು ಆಸಿಡ್ ಬೇಸ್ ಡೈಲ್ಯೂಟ್ ಆಗಿದೆ ಅಂತ ಹೇಳ್ತೀವಿ ಅಂದ್ರೆ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ಒಂದು ಆಸಿಡ್ ಅನ್ನ ಅಥವಾ ಬೇಸ್ ಅನ್ನ ಇಫ್ ಇಟ್ ಈಸ್ ಸೆಟ್ ಟು ಬಿ ಡೈಲ್ಯೂಟೆಡ್ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ನೀರಿನಲ್ಲಿ ಅದನ್ನು ಡಿಸಾಲ್ವ್ ಮಾಡಿದಾಗ ಅದು ಏನಾಗಿದೆ, ಡೈಲ್ಯೂಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಸೊ ಈಗ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಕನ್ಸಂಟ್ರೇಷನ್ ಏನಾಗುತ್ತೆ ಅನ್ನೋದು ನೋಡಿದ್ವಿ. ಆಕ್ಚುಲ್ ಆಗಿ ಈ ಡಿಸಾಲ್ವ್ ಮಾಡೋದು ಏನಿದೆಲ್ಲ, ಆಸಿಡ್ ಮತ್ತೆ ವಾಟರ್ ಮಿಕ್ಸ್ ಮಾಡೋದು ಮೋಸ್ಟ್ ಡೇಂಜರಸ್ ಪ್ರಾಸೆಸ್. ತುಂಬಾ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಬೇಕು. ಯಾಕೆ ಅಂದ್ರೆ ದ ಪ್ರಾಸೆಸ್ ಆಫ್ ಡೈಲ್ಯೂಷನ್, ದಟ್ ಈಸ್ ಡಿಸಾಲ್ವಿಂಗ್ ಎನ್ ಆಸಿಡ್ ಆರ್ ಅ ಬೇಸ್ ಇನ್ ವಾಟರ್, ಈಸ್ ಹೈಲಿ ಎಕ್ಸೋಥರ್ಮಿಕ್ ಒನ್. ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಈಕ್ವೇಷನ್ ನೋಡಿದ್ರಿ, ಎಕ್ಸೋಥರ್ಮಿಕ್ ಅಂದ್ರೆ ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ರಿಲೀಸ್ಡ್. ಇಲ್ಲೂ ಕೂಡ ಅಷ್ಟೇ, ಆಸಿಡ್ ವಾಟರ್ನ ಮಿಕ್ಸ್ ಮಾಡಿದಾಗ ಅಥವಾ ಬೇಸು ವಾಟರ್ನ ಮಿಕ್ಸ್ ಮಾಡಿದಾಗ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿ ರಿಯಾಕ್ಷನ್ ಅನ್ನ ಮಾಡಬೇಕು. ನಮಗೆ ಮಾಡ್ಬೇಕಂದ್ರೆ ಆಸಿಡ್ ಅನ್ನ ಯಾವಾಗಲೂ ಸ್ಲೋ ಆಗಿ ಆಡ್ ಮಾಡಬೇಕು. ಏನಕ್ಕೋಸ್ಕರ, ಟು ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟೆರಿಂಗ್. ಒಂದು ಕಾನ್ಸ್ಟೆಂಟ್ ಸ್ಟೆರಿಂಗ್ ಮಾಡ್ತಾ ಮಾಡ್ತಾ ಆಸಿಡ್ ಅನ್ನ ಸ್ಲೋ ಆಗಿ ವಾಟರ್ಗೆ ಆಡ್ ಮಾಡಬೇಕು. ದಟ್ ಈಸ್, ಒಂದು ಟೆಸ್ಟ್ ಟ್ಯೂಬ್ ತಗೊಂಡ್ರೆ ಅದರಲ್ಲಿ ಫಸ್ಟ್ ವಾಟರ್ ತಗೋಬೇಕು. ಆ ವಾಟರ್ಗೆ ಆಸಿಡ್ ಅನ್ನ ಸ್ಲೋ ಆಗಿ ಈ ವಾಲ್ಗಳ ಮೂಲಕ ಡ್ರಾಪ್ ಬೈ ಡ್ರಾಪ್ ವಾಟರ್ಗೆ ಆಡ್ ಮಾಡಬೇಕು. ಓಕೆ, ವಾಟ್ ಹ್ಯಾಪನ್ಸ್, ಇದು ಉಲ್ಟಾ ಆಯ್ತು ಅಂದ್ರೆ ಆಸಿಡ್ ಅನ್ನ ತಗೊಂಡು ಅದಕ್ಕೆ ವಾಟರ್ನ ಆಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಹೈಯೆಸ್ಟ್ ಅಮೌಂಟ್ ಆಫ್ ಹೀಟ್ ಜನರೇಟ್ ಆಗ್ಬಿಡುತ್ತೆ. ದ ಹೀಟ್ ಜನರೇಟೆಡ್ ಮೇ ಕಾಸ್ ಮಿಕ್ಸ್ಚರ್ ಟು ಸ್ಪ್ಲಾಶ್ ಔಟ್. ಅಲ್ಲೇನು ಮಿಕ್ಸ್ ಆಗ್ತಾ ಇರುತ್ತಲ್ಲ, ಆ ಮಿಕ್ಸ್ಚರ್ ಸ್ಪ್ಲಾಶ್ ಔಟ್ ಆಗಿ ಬರ್ಸ್ಟ್ ಆಗ್ಬಿಡುತ್ತೆ ಕಂಟೈನರ್. ಅದೇನಾದ್ರೂ ಮೈ ಮೇಲೆ ಬಿತ್ತು ಅಂದ್ರೆ ಅಲ್ಲಿ ಬರ್ನ್ಸ್ ಆಗುತ್ತೆ, ಸ್ಕಿನ್ ಬರ್ನ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡೋರಿಗೆ. ಜೊತೆಗೆ ಆ ಹೀಟ್ ಜಾಸ್ತಿ ಆಗೋದ್ರಿಂದ ಅದು ಏನು ಗ್ಲಾಸ್ ಕಂಟೈನರ್ ತಗೊಳ್ತೀವಲ್ಲ ರಿಯಾಕ್ಷನ್ ಮಾಡೋದಕ್ಕೆ, ಲೈಕ್ ಟೆಸ್ಟ್ ಟ್ಯೂಬ್, ಬೀಕರ್ ಅವೆಲ್ಲ, ಅವು ಏನಾಗ್ತವೆ, ಬ್ರೇಕ್ ಆಗಿಬಿಡ್ತವೆ ಡ್ಯೂ ಟು ಲೋಕಲ್ ಹೀಟಿಂಗ್. ಲೋಕಲ್ ಹೀಟಿಂಗ್ ಅಂದರೆ ಈ ಎಕ್ಸಾಕ್ಟ್ ಆಗಿ ಇಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆದಾಗ ಏನು ಹೀಟ್ ರಿಲೀಸ್ ಆಗುತ್ತಲ್ಲ ಅದನ್ನ ಲೋಕಲ್ ಹೀಟಿಂಗ್ ಅಂತ ಕರಿತೀವಿ. ಅದರ ಮೂಲಕ ಈ ಗ್ಲಾಸ್ ಕಂಟೈನರ್ ಬ್ರೇಕ್ ಆಗಿಬಿಟ್ಟು ಮಿಕ್ಸ್ಚರ್ ಸ್ಪಿಲ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಒನ್ ಮಸ್ಟ್ ಬಿ ವೆರಿ ಕೇರ್ಫುಲ್ ವೈಲ್ ಡೈಲ್ಯೂಟಿಂಗ್ ಆನ್ ಆಸಿಡ್ ಆರ್ ಬೇಸ್. ಓಕೆ, ಸೊ ಇದು ಯಾವಾಗ ಅಂದರೆ ಒಂದು ಸ್ಟ್ರಾಂಗ್ ಆಸಿಡ್ ತಗೊಂಡು ವಾಟರ್ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಅಂತ. ಅಂದರೆ ಅವಾಗಿಂದ ಹೇಳ್ತಿದ್ವಿ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಅಂತ. ಹಾಗಾದರೆ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಅಂದರೆ ಅದರಲ್ಲಿ H+ ಮತ್ತು OH- ಜಾಸ್ತಿ ಇದೆ ಅಂತ ಆಯಿತು. ಸೊ ಅದರರ್ಥ ಅದು ಸ್ಟ್ರೆಂತ್ ಜಾಸ್ತಿ ಇದೆ ಅಂತ. ಹಾಗಾದರೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅದಕ್ಕೆ, ಅಥವಾ ಎಷ್ಟು ಸ್ಟ್ರಾಂಗ್ ಒಂದು ಆಸಿಡ್ ಅಥವಾ ಬೇಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಹೌ ಸ್ಟ್ರಾಂಗ್ ಆರ್ ಆಸಿಡ್ ಆರ್ ಬೇಸ್ ಸೊಲ್ಯೂಷನ್ಸ್. ಒಂದು ಸೊಲ್ಯೂಷನ್ ಒಳಗಡೆ ಇರುವಂಥ ಆಸಿಡ್ ಅಥವಾ ಬೇಸು ಎಷ್ಟು ಸ್ಟ್ರಾಂಗ್ ಅಂತ ನೋಡೋದಾದರೆ ಅದನ್ನು ನಾವು ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಅಂತ ಕರಿತೀವಿ. ಸೊ ಆ ಸ್ಟ್ರೆಂತ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ಮೆಜರ್ ಆಫ್ ಅಯಾನ್ಸ್ ಅಷ್ಟೇ. ಆವಾಗಲೇ ಹೇಳಿದ ಹಾಗೆ ದ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಆರ್ ಅ ಬೇಸ್ ಈಸ್ ದ ಮೆಜರ್ ಆಫ್ ಕನ್ಸಂಟ್ರೇಷನ್ ಆಫ್ ಅಯಾನ್ಸ್ ಇನ್ ಇಟ್. ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಅಲ್ಲಿ ಎಷ್ಟು ಅಯಾನ್ಸ್ ಇದೆ ಅಷ್ಟು ಅದರ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇಫ್ ಮೋರ್ ದ ಅಯಾನ್ಸ್ ಆರ್ ಪ್ರೆಸೆಂಟ್ ಇನ್ ಇಟ್, ವಾಟ್ ಹ್ಯಾಪನ್ಸ್, ಮೋರ್ ವಿಲ್ ಬಿ ದ ಸ್ಟ್ರೆಂತ್. ಅಯಾನ್ಸ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ, ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ ಅಂತ ಆಯ್ತು. ಓಕೆ, ಹಾಗಾದ್ರೆ ಈ ಅದರ ಸ್ಟ್ರೆಂತ್ ಅನ್ನ ಮೆಜರ್ ಮಾಡೋದು ಹೇಗೆ, ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಹೇಗೆ ಹೇಳ್ತೀವಿ, ಅದಕ್ಕೆ ಒಂದು ಇಂಡಿಕೇಟರ್ ಇರುತ್ತೆ. ವಿ ಕ್ಯಾನ್ ಮೆಜರ್ ಹೌ ಸ್ಟ್ರಾಂಗ್ ಎ ಗಿವನ್ ಆಸಿಡ್ ಆರ್ ಅ ಬೇಸ್ by using an indicator called universal indicator. And what is universal indicator? Universal indicator is a
ಮಿಕ್ಸ್ಚರ್ ಆಫ್ ಸೆವರಲ್ ಇಂಡಿಕೇಟರ್ಸ್. ನಾವು ಫಸ್ಟ್ ಪಾರ್ಟಲ್ಲಿ ತಿಳ್ಕೊಂಡಿದ್ವಿ ಇಂಡಿಕೇಟರ್ ಇಸ್ ಅ ಸಬ್ಸ್ಟೆನ್ಸ್ ಯೂಸ್ ಟು ಡಿಟೆಕ್ಟ್ ವೆದರ್ ಅನ್ ಆಸಿಡ್ ಆರ್ ಬೇಸ್ ಓಕೆ ಪ್ರೆಸೆಂಟ್ ಆರ್ ನಾಟ್ ಅಂತ. ಅಂದರೆ ಒಂದು ಅಸಿಡಿಕ್ಕೋ ಅಥವಾ ಬೇಸಿಕ್ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋದಕ್ಕೆ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ವಿ. ಈ ರೀತಿ ಹಲವಾರು ಇಂಡಿಕೇಟರ್ನ ಮಿಕ್ಸ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದೇ ಯೂನಿವರ್ಸಲ್ ಇಂಡಿಕೇಟರ್. ಆ ಯೂನಿವರ್ಸಲ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಆರ್ ಬೇಸ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಆ ಯೂನಿವರ್ಸಲ್ ಇಂಡಿಕೇಟರು ಒಂದೊಂದು ಕನ್ಸಂಟ್ರೇಷನ್ ಅಲ್ಲಿ ಒಂದೊಂದು ಸ್ಟ್ರೆಂತ್ ಅಲ್ಲಿ ಒಂದೊಂದು ಕಲರ್ನ ತೋರಿಸುತ್ತೆ. ಓಕೆ, ಡಿಫ್ರೆಂಟ್ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್, ಎಸ್ಪೆಷಲಿ ಈ ಹೈಡ್ರೋಜನ್ ಅಯಾನ್ಸು ಆ ಸೊಲ್ಯೂಷನ್ ಒಳಗಡೆ ಎಷ್ಟಿದೆ, ಜಾಸ್ತಿ ಇದ್ರೆ ಒಂದು ಕಲರ್ ತೋರಿಸುತ್ತೆ, ಅದಕ್ಕಿಂತ ಕಡಿಮೆ ಇದ್ರೆ ಇನ್ನೊಂದು ಬೇರೆ ಕಲರ್ ತೋರಿಸುತ್ತೆ. ಆ ಕಲರನ್ನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ನಾವೊಂದು ಕನ್ಕ್ಲೂಷನ್ಗೆ ಬರ್ತೀವಿ, ಆ ಆಸಿಡ್ ಅಥವಾ ಬೇಸ್ ಎಷ್ಟು ಸ್ಟ್ರೆಂತ್ ಇದೆ, ಅದರಲ್ಲಿ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಎಷ್ಟಿದೆ ಅಂತ. ಓಕೆ, ಹಾಗಾದರೆ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೆ ಒಂದು ಸ್ಕೇಲ್ ಬೇಕಲ್ವಾ? ಆ ಸ್ಕೇಲನ್ನೇ ನಾವು pH ಸ್ಕೇಲ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಆ pH ಸ್ಕೇಲ್ ಅಂದ್ರೆ ಏನು? ಅದು ಆ ಒಂದು ಸ್ಕೇಲನ್ನು ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ನಾವು ಹೇಗೆ ಡಿಟರ್ಮೈನ್ ಮಾಡ್ತೀವಿ, ಅದು ಎಷ್ಟು ಇಂಪಾರ್ಟೆಂಟು, ನಮ್ಮ ಡೈಲಿ ಲೈಫಲ್ಲಿ pH ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದೆಲ್ಲವನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ class will be very interesting. Don't miss even a single minute of it. We can meet in the next session. Until then, take care. Have a nice time. See you.